ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮಲ್ನಾಡ್ ಲಾಕ್ಸ್ 15. ಏನಪ್ಪ ಅಂತ ಅಂದರೆ, ತಾಜ್ ಮಹಲ್ಗಿಂತ ಮೊದಲ ಪ್ರೇಮ ಕಾಣಿಕೆ ನಮ್ಮ ಕರ್ನಾಟಕದಲ್ಲೇ ಇದೆ ಅಂದರೆ ನಂಬ್ತೀರಾ ನೀವು? ನಂಬಲೇಬೇಕು. ಯಾಕಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರದಲ್ಲಿರ್ತಕ್ಕಂತಹ ಚಂಪಕ ಸರಸಿ ಬಗ್ಗೆ ಹೇಳ್ತಾ ಇದ್ದೀನಿ. ಚಂಪಕ ಸರಸಿ ಹೆಸರೇ ಏನೋ ಒಂಥರ ಕಿಕ್ಕಿದೆ ಅಲ್ವಾ? ಬಟ್ ವಿಷಯದಲ್ಲಿ ಇನ್ನೂ ಕಿಕ್ಕಿದೆ ಗುರು. ನಮ್ಮ ಕೆಳದಿಯ ಅರಸರಾದ ವೆಂಕಟಪ್ಪ ನಾಯಕರವರು ಒಂದು ಹೆಣ್ಣನ್ನು ತುಂಬ ಇಷ್ಟಪಟ್ಟು ಮದುವೆ ಆಗಿರ್ತಾರೆ. ಅವರೇ ಚಂಪಕ ಅಂತ. ಆದರೆ ಅವರು ಬೇರೆ ಜಾತಿಯವರಾಗಿರೋದ್ರಿಂದ ಸಮಾಜ ಮತ್ತು ಜನ ಅವರನ್ನು ವಿರೋಧಿಸ್ತಾರೆ. ಇದರಿಂದ ಮನನೊಂದ ಚಂಪಕರವರು ಆತ್ಮಹತ್ಯೆ ಮಾಡ್ಕೋತಾರೆ. ಆದರೆ ಅವರನ್ನು ಅಪಾರವಾಗಿ ಪ್ರೀತಿಸ್ತಿರ್ತಕ್ಕಂತಹ ವೆಂಕಟಪ್ಪ ನಾಯಕರವರು ಅವರ ಪ್ರೀತಿಯ ನೆನಪಿನ ಕಾಣಿಕೆಯಾಗಿ ಒಂದು ಸುಂದರ ಕೊಳವನ್ನು ನಿರ್ಮಿಸ್ತಾರೆ. ಅದುವೇ ಈ ಚಂಪಕ ಸರಸಿ. ನೋಡಿ, ಅಷ್ಟು ಬ್ಯೂಟಿಫುಲ್ ಅಲ್ವಾ ಲವ್ ಸ್ಟೋರಿ. ಇವಾಗಿನ ಜನ್ರೇಷನ್ ಇದೆ, ಎಕ್ಸ್ಪ್ಲೈನ್ ಮಾಡೋ ಅಗತ್ಯ ಇಲ್ಲ ಅನ್ಕೊತೀನಿ. ಆ್ಯಕ್ಚುಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ತುಂಬ ಧನ್ಯವಾದನ ಹೇಳಬೇಕು. ಯಾಕಂದರೆ ಅವರ ಒಂದು ಯಶೋಮಾರ್ಗ ಯೋಜನೆ ಅಡಿಯಿಂದನೇ ಇದಕ್ಕೆ ಮತ್ತೆ ಜೀವ ತುಂಬಿಸಿದ್ದಾರೆ. ನೀವೇನಾದರೂ ಇಲ್ಲಿಗೆ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸಾಗರದಿಂದ ಜಸ್ಟ್ 24 ಕಿಲೋಮೀಟರ್ ಮತ್ತು ಬೆಂಗಳೂರಿಂದ ಜಸ್ಟ್ 350 ಕಿಲೋಮೀಟರ್ ಆಗುತ್ತೆ. ದಯವಿಟ್ಟು ಈ ಕಡೆ ಬಂದಾಗ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಹಾಗೇನೇ ಇಲ್ಲೊಂದು ಮಹಾನವಮಿ ದಿಬ್ಬ ಅಂತ ಇದೆ. ಇದು ಏನಕ್ಕೋಸ್ಕರ ಕಟ್ಸಿರೋದಂತ ನನಗಂತೂ ಗೊತ್ತಿಲ್ಲ. ಇಲ್ಲಿ ಲೋಕಲ್ಸ್ ಯಾರಾದರೂ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಇದು ಏನಕ್ಕೋಸ್ಕರ ಕಟ್ಸಿದ್ದು, ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಆಯ್ತಾ? ಈ ಕೊಳಕ್ಕೆ ಎಂಟ್ರೆನ್ಸ್ ಅಲ್ಲಿ 2 ಮನೆಗಳಿದ್ದಾವೆ. ಅವು ಎಕ್ಸಿಟ್ನ ವೆಲ್ಕಮ್ ಮಾಡ್ತಾರೆ.